ಕಾಂಗ್ರೆಸ್ ಪಕ್ಷ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸೈಡ್ಲೈನ್ ಮಾಡ್ತಾ ಇದೆ ಎನ್ನುವಂತಹ ಆರೋಪಗಳ ಮಧ್ಯೆ ಇದೀಗ ಕಾಂಗ್ರೆಸ್ ಸಮಿತಿಯ ಸರ್ವ ಸದಸ್ಯರ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕವಾಗಿ ಪಕ್ಷವನ್ನ ಕಟ್ಟೋದಕ್ಕೆ ಸನ್ನದ್ಧ ಆಗಿರತಕ್ಕಂತಹದ್ದು ಈ ಮಾಸ್ ಲೀಡರ್ ಎಂಟ್ರಿ ಆಗಿದೆ. ಕಾಂಗ್ರೆಸ್ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಸಮಾಗಮ ಆಗಿರತಕ್ಕಂಥದ್ದು ಪಕ್ಷದ ಬಲವರ್ಧನೆಗೆ ಮಹತ್ವದ ಸಭೆ ಅಂತಾನೆ ಹೇಳಬೇಕಾಗತ್ತೆ. ಸರ್ವ ಸದಸ್ಯರ ಸಭೆಯಲ್ಲಿ ಮಾಜಿ ಸಿಎಂ ಆಗಿರತಕ್ಕಂಥ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಕೈಪಾಳ್ಯದಲ್ಲಿ ರಾಜಕೀಯ ಚರ್ಚೆ ಸಾಕಷ್ಟು ಜೋರಾಗಿ ನಡೀತಾ ಇರುವಂತಹದ್ದು. ಕಾಂಗ್ರೆಸ್ ನಾಯಕರಿಂದ ಸಂಘಟನೆಗೆ ಸಾಕಷ್ಟು ಒತ್ತು ನೀಡತಕ್ಕಂಥ ಕೆಲಸವನ್ನ ಇದೀಗ ಮಾಡಲಾಗುತ್ತೆ ಎನ್ನುವಂತಹ ಮಾತುಗಳು. ಕೆಪಿಸಿಸಿ ಸಭೆಗೆ ಘಟಾನುಘಟಿ ನಾಯಕರು ಆಗಮಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಒಂದು ಶಕ್ತಿ ಪ್ರದರ್ಶನ ಆಗಿರತಕ್ಕಂಥದ್ದು ಸುಳ್ಳಲ್ಲ. ಬೆಂಗಳೂರಿನಲ್ಲಿ ಇಂದು ನಡೆದಂತಹ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸರ್ವ ಸದಸ್ಯರ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಈ ಮೂಲಕವಾಗಿ ರಾಜ್ಯ ಉಸ್ತುವಾರಿ ಸಚಿವರಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್, ಎಐಸಿಸಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೋಪಿನಾಥನ್, ಅಭಿಷೇಕ್ ದತ್ ಸೇರಿದಂತೆ ಕೆಪಿಸಿಸಿ ಪದಾಧಿಕಾರಿಗಳು, ಸದಸ್ಯರು, ಹಾಲಿ ಮತ್ತು ಮಾಜಿ ಸಚಿವರು, ಸಂಸದರು, ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರುವಂತಹದ್ದು. ಮಾಜಿ ಮುಖ್ಯಮಂತ್ರಿಗಳಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದಿಂದ ಸೈಡ್ಲೈನ್ ಮಾಡಲಾಗ್ತಾ ಇದೆ. ಅವರನ್ನ ಯಾವುದಕ್ಕೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಆಗ್ತಿಲ್ಲ. ಅವರನ್ನ ವಿನಾಕಾರಣವಾಗಿ ದೂರ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಕೂಡ ಸಾಕಷ್ಟು ಊಹಾಪೋಹಗಳು, ಕಪೋಕಲ್ಪಿತ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ವು. ಈ ಎಲ್ಲ ವಿಚಾರಗಳಿಗೆ ಇದೀಗ ಒಂದಿಷ್ಟು ಅಂತ್ಯ ಆಡುವಂತಹ ಕೆಲಸವನ್ನ ಸ್ವತಃ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ ನಂತರ ಒಂದೆರಡು ದಿನಗಳ ಕಾಲ ಒಂದಿಷ್ಟು ಸೈಲೆಂಟ್ ಆಗಿದ್ರು. ಇನ್ನೊಂದು ಕಡೆ ಅವರ ಒಂದು ಮಾತುಗಳೇನು ನಡೀತಾ ಇಲ್ಲ. ಅವರನ್ನ ಒಂದಿಷ್ಟು ಮೂಲೆ ಕೂರಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇತ್ತು. ಈ ಒಂದು ಆರೋಪಗಳಿಗೆ ತಿರುಗೇಟನ್ನು ಕೊಡೋದ್ರ ಮೂಲಕವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಈ ಮೂಲಕವಾಗಿ ಮುಂಬರ್ತಕ್ಕಂಥ ಚುನಾವಣೆಗಳು, ಸ್ಥಳೀಯ ಮಟ್ಟದ ಚುನಾವಣೆಗಳಾಗಿರ್ಬೋದು ಅಥವಾ ಒಂದು ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಆ ಒಂದು ಚುನಾವಣೆಗಳನ್ನು ಎದುರಿಸೋದಕ್ಕೆ ಈಗಲಿಂದ ಕೂಡ ಸನ್ನದ್ಧರಾಗಿದ್ದಾರೆ. ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಾಗಿ ಕಟ್ಟಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದನ್ನು ಈಗ ಒಂದಿಷ್ಟು ಚರ್ಚೆಯನ್ನು ಮಾಡೋದ್ರ ಮೂಲಕ ಬಿಜೆಪಿಯನ್ನು ಕಟ್ಟಾಕುವಂತಹದ್ದು, ಎನ್ಡಿಎ ಮೈತ್ರಿಕೂಟವನ್ನು ಕಟ್ಟಾಕುವಂಥ ಕೆಲಸವನ್ನು ಸಮಗ್ರವಾಗಿ ಸಂಪೂರ್ಣವಾಗಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದು, ಶತಾಯಗತಾಯ ಮುಂಬರ್ತಕ್ಕ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಟೊಂಕ ಕಟ್ಟಿ ಕೆಲಸ ಮಾಡುವಂತಹ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ.